ಕುತ್ಕೊಂಡಿದೆ ನೋಡಿ, ಇಲ್ಲಿ 3. ವೆಲ್ಕಮ್ ಟು ಸನಾ ವ್ಲಾಗ್ಸ್. ಮಲೆನಾಡಿನ ಹೂವು ನೀ ನಾಚುತ್ತಿರುವೆ ನಿನ್ನ ಪ್ರೀತಿ. ಎಲ್ಲರಿಗೂ ಸಹನಾ ಸುಹಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾನು ಬೆಳಗ್ಗೆಯಿಂದನೇ ಬ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ. ಇವಾಗ ಸಮಯ ಬಂದ್ಬಿಟ್ಟು ಒಂದು 6 ಗಂಟೆ ಆಗಿತ್ತು. ಅಷ್ಟೇ ಅಲ್ಲ, ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಆ ದಿನ ಬೇಗ ಕಳಿಸ್ಬೇಕಾಗಿತ್ತು. ಒಂದು 7:40 ಹಿಂಗೆ ಬಸ್ ಬಂದುಬಿಡುತ್ತೆ. ಸೊ ನಮ್ಮನೆಯಿಂದ ಸುಮಾರು 1.5-2 ಕಿಲೋಮೀಟ್ರ್ ಆಗುತ್ತೆ. ನಮ್ಮನೆ ಜಾಗ ಒಳಗಾಗಿರೋದ್ರಿಂದ ಬಸ್ಸಿಗೆ ಬರೋ ಅನುಕೂಲ ಅಂದರೆ ರೋಡ್ ಅಷ್ಟೆಲ್ಲ ಚೆನ್ನಾಗಿಲ್ಲ. ಅದರಲ್ಲೂ ಈಗ ರೈನಿ ಸೀಸನ್ ಅಲ್ಲ, ಸಿಕ್ಕಾಪಟ್ಟೆ ಮಳೆ ಬಂದಿರುತ್ತೆ. ಸೊ ಆದಿನೂ ಕೂಡ ರೆಡಿಯಾಗಿದ್ದ. ಈ ಮಳೆ ಬಂದಾಗ, ಈ ತಂಪು ವಾತಾವರಣ ಇದ್ದಾಗ ಮಾತ್ರ ಮಕ್ಕಳನ್ನೆಲ್ಲ ಬೇಗ ಎಬ್ಬಿಸಿ ಕಳಿಸೋದೊಂದು ದೊಡ್ಡ ಟಾಸ್ಕ್ ಆಗಿರುತ್ತೆ ತಂದೆ ತಾಯಿಗೆ. ಸೊ ಆದಿನೂ ಕೂಡ ಬೇಗ ಎತ್ಕೊಂಡು ಹೊರಡೋಕ್ಕೆ ಶುರು ಮಾಡಿದ್ದ. ಅವನಿಗೆ ಮೇನ್ ಅಂದರೆ ತಿಂಡಿ ತಿನ್ನಿಸೋದೇ ಒಂದು ದೊಡ್ಡ ಹರಸಾಹಸ ಪಡಬೇಕು ನಾನು. ಸೊ ತಿಂಡಿ ಏನು ಇವತ್ತಷ್ಟೆಲ್ಲ ಏನು ತಿನ್ನಲೇ ಇಲ್ಲ, ಒಂದು ಪಡ್ಡೇನೋ ತಿಂದ. ಸೊ ಸುಹಾಸ್ ಹೋಗಿ ಕಳಿಸ್ಬರೋಕ್ಕೆ ಅಂತ ಹೊರಟಿದ್ರು. ಅವನು ಯಾವಾಗಲೂ ಮನೆಯಿಂದ ಸ್ಕೂಲಿಗೆ ಹೊರಡಬೇಕಾದ್ರೆ ಮೊದಲು ದೇವರಿಗೆ, ಆಮೇಲೆ ದೊಡ್ಡವ್ರಿಗೆ, ನಮಗೆಲ್ಲನೂ ನಮಸ್ಕಾರ ಮಾಡಿಬಿಟ್ಟೆ ಹೋಗ್ತಾನೆ. ಸ್ಕೂಲಲ್ಲೂ ಕೇಳ್ತಾರಂತೆ, ಮನೇಲೆಲ್ಲ ನಮಸ್ಕಾರ ಮಾಡಿ ಬಂದ್ರ ಅಂತಂದು. ಅದೊಂದು ಒಳ್ಳೆಯ ಶಿಕ್ಷಣ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಇವತ್ತು ನಮ್ಮ ಮನೆಗೆ ಮದ್ದು ಹೊಡೆಯೋಕ್ಕೆ ಅಂತ ಬರ್ತಾ ಇದ್ದಾರೆ ಅಲ್ವಾ. ಸೊ 7:40ಗೆ ಬಸ್ ಬಂದ್ಬಿಡುತ್ತೆ. ಸುಹಾಸ್ ಹೋಗಿ ಬಿಟ್ಟು ಬರೋಕ್ಕೆ ಅಂತ ಹೋಗಿದ್ದಾರೆ ಈಗ ಆಲ್ರೆಡಿ. ಅಂದರೆ ಮದ್ದು ಅಂದರೆ ಈಗ ಫಸ್ಟಿಗೆ ಏನಾಯ್ತು ಅಂದರೆ ತುಂಬ ಜೋರು ಮಳೆ ಬಂತು. ಅದಾದಮೇಲೆ ಮಳೆನೇ ಬರಲೇ ಇಲ್ಲ. ಸೊ ಇವಾಗ ಮತ್ತೆ ಮಳೆ ಬರ್ತಾ ಇದೆ. ಹೀಗೆ ಮಳೆ ಬಂದು ಹೋಗಿ ಮಳೆ ಬಂದು ಹೋಗಿ ಅಂತ ಅಂದರೆ ತೋಟದಲ್ಲಿ ಅಡಿಕೆಗೆಲ್ಲ ಫುಲ್ಲು ಕೊಳೆ ಬಂದು ಹೋಗ್ತದೆ. ಸೊ ಅದಕ್ಕೆ ಬೇಗ ಮಳೆ ಕಡಿಮೆ ಇದ್ದಾಗಲೇ ಮದ್ದು ಹೊಡ್ಸೋಣ ಅಂತ ಅಂದು ನೋಡ್ತಿರ್ಬೋದು. ಈಗ ಬಿಸಿಲು ಮಳೆ ಎರಡೂ ಇದೆ. ಮನೆಯಿಂದ 1.5 ಕಿಲೋಮೀಟ್ರ್ ಆಗಿಬಿಡುತ್ತೆ. ಅಲ್ಲಿವರೆಗೂ ಬಸ್ ಬರುತ್ತೆ. ಅದಾದ ನಂತರ ಇಲ್ಲಿ ಬರಲ್ಲ. ಸೊ ಸುಹಾಸ್ ಹೋಗಿ ಕಳಿಸ್ಬಂದ್ರು ಆ ದಿನ. ಈಗ ಅವ್ರು ಬರೋದ್ರೊಳಗೆ ಅವ್ರಿಗೂ ಕೂಡ ತಿಂಡಿ ಮಾಡಬೇಕು. ನಮಗೀಗ ಆಲ್ರೆಡಿ ಆದಿಗೆ ಇಷ್ಟ ಅಂತಂದು ಪಡ್ಡು ಮಾಡಿದ್ದೀನಿ. ಆದಿನೂ ತಿಂದಾತು. ಸೊ ಇನ್ನು ನಾನು ತಿಂದಿಲ್ಲ. ಈಗ ಆಗಿದೆ, ಈಗ ಸುಮಾರು ಟೈಮ್ ಆಗೋಗಿದೆ, 8 ಗಂಟೆ ಆಗಿದೆ. ಸೊ ಅವ್ರಿಗೀಗ ಉಪ್ಪಿಟ್ಟು ಮಾಡೋಣ ಅಂತಂದು ಸೊ ಬೇಗ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡಿಕೊಂಡು ಅವ್ರು ಬಂದ ತಕ್ಷಣವೇ ತಿಂಡಿ ಕೊಟ್ಕೊಂಡು ಆಮೇಲೆ ಅವರು ಮದ್ದು ಕರಡಕ್ಕೆ ಹಿಂಗೆ ತೋಟಕ್ಕೆ ಹೋಗೋಕ್ಕೆ ಮಾಡ್ಕೊತಾಳೆ. ಇವರ 3 ಗಮ್ಮ ಇದು ಸುಣ್ಣ. ಮೇಲ್ಗಡೆನೂ ಒಂದಿಷ್ಟಿದೆ ಅಂತ ತರಕ್ಕೆ ಹೋಗಿದ್ದಾರೆ ಈಗ. ಪಂಪೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಈಗ. ರೀ ಇವಾಗ ಅವ್ರು ಬರ್ತಾರಲ್ಲ, ಇದು ಪಂಪ್ ನಮ್ಮನೆಯಿಂದೇನೆ ಅಲ್ವಾ? ಇಲ್ಲ, ಅವ್ರದ್ದು ಇದ್ದ 2 ಬೇಕಾಗ್ತಾ? 3 ಜನ ಹೊಡಿತಾವ ಒಟ್ಟಿಗೆ. ಬ್ಯಾಗ್ ಎಲ್ಲ ಅದು ಬ್ಯಾಗ್. ಇದು ನಮ್ಮ ಮನೇಲೆ ಇದು ಪಂಪು. ಮೊದಲೆಲ್ಲ ಇದರಲ್ಲೇ ಹೊಡಿತಿದ್ದ. ಈಗ ಮಿಷನ್ ಬಂದಿರೋದ್ರಿಂದ ಈ ಪಂಪ್ ಇದ್ದಲ್ಲ, ಈ ಪಂಪಲ್ಲೇ ಲಾಸ್ಟ್ ಟೈಮ್ ನಾನೇ ಹೊಡೆದವಳು. ಇವ್ರು ಫುಲ್ ತೋಟಕ್ಕೆಲ್ಲ ಮದ್ದು ಹೊಡೆದಿದ್ದು. ಈ ಸಲನೂ ಈ ಪಂಪ್ ತಗತ್ರೇನ್ರಿ? ಎಷ್ಟು ಲೀಟ್ರ್ ಕಡ್ತೀರ ರೀ? ಈಗ ನೋಡ ಮಳೆ ಬಂದ್ರೆ ಕಡಿಮೆ. ಒಂದು ಡ್ರಮ್ಮಲ್ಲಿ ಎಷ್ಟು ಹಾಕ್ತು? 200 ಲೀಟ್ರ್. ಅದಕ್ಕೆ ಗಮ್ಮೆಲ್ಲ ಎಷ್ಟು ಹಾಕುದು? 200 ಲೀಟ್ರಿಗೆ 200 ml ಕಮ್ಮಿ ಹಾಕುದು. ಈ ಸುಣ್ಣ ಇಲ್ಲವ? ಸುಣ್ಣ ಎಲ್ಲ 350ರಿಂದ 400 ಗ್ರಾಮ್, 1 kg ತುತ್ತಿಗೆ. ಈ ತೋಟಕ್ಕೆ ಕೊನೆ ಕೊಯ್ದು ದಿವ್ರೆ ಹೆಕ್ಕೋದು ಮಾತ್ರ ಆಳು ಬರ್ತಾರೆ.
ಫುಲ್ ತೋಟದ್ದೆಲ್ಲ ಕೊನೆ ಕೊಯ್ಯೋರು ಇವರೇ. ಮದ್ದು ಕೂಡ ಇವರೇ ಹೊಡಿತಿದ್ರು. ಈಗ ಬೇರೆ ಬೇರೆ ಕೆಲಸ ಇರೋದ್ರಿಂದ ಮದ್ದು ಕರಡು ಕೊಡೋದು, ಅವರೊಟ್ಟಿಗೆ ನಿಲ್ಲೋದು ಮಾಡ್ತಾರೆ. ಒಂದು ವರ್ಷ ಅಷ್ಟೇ ಪಂಪ್ ಹಾಕಿದ್ದು ಅಷ್ಟು. ಈ ವರ್ಷ ನೀವು ಹೋದ ವರ್ಷದಿಂದ ಹುಡುಗನ್ ಕರ್ಕೊಂಡು ಬರ್ತಾ ಇದ್ದಲ್ದ? ಒಂದು 4 ಜನ ಬಂದಿದ್ದಾರೆ ಈಗ. ಸೊ ಈಗ ಚಹಾ ಮತ್ತು ತಿಂಡಿ ಕೊಟ್ಬಿಡೋಣ ಅಂತ. ಮದ್ದಿಗೆಲ್ಲ ಕರ್ದಕ್ಕೆ ನೀರಿನ ಅಳತೆ ಮೆಜರ್ಮೆಂಟ್ ಎಲ್ಲ ನಮ್ಮ ಮನೆಯವರೇ ಮಾಡಿಕೊಡ್ತಾರೆ, ಸುಹಾಸನೆ ಮಾಡ್ತಾರೆ. ಸೊ ಬಾಕಿದ್ದೆಲ್ಲ ಮದ್ದು ಹೊಡಿಯೋದೆಲ್ಲ ಅವರೇ ಮಾಡ್ತಾರೆ. ಈಗ ಇಲ್ಲೊಂದು ಡ್ರಮ್ ತುಂಬಿಸಿದ್ದಾರೆ ಈಗ. ವಾ, ಎಷ್ಟು ಸೊಳ್ಳೆ ಕೂತ್ಕೊಂಡಿದೆ ನೋಡಿ. ಇಲ್ಲಿ 3. ಯಪ್ಪ, ಎಲ್ಲ ಎಷ್ಟಾಗಿದೆ ಅಂದರೆ ಗಿಡ ತುಂಬ. ಬಟ್ ಮಳೆಗಾಲದಲ್ಲಿ ತಿನ್ನೋಕ್ಕೆ ಆಗೋದಿಲ್ಲ, ಹುಳ ಆಗಿಬಿಡುತ್ತೆ. ಸೊ ಇಲ್ಲೆಲ್ಲ ಬಿತ್ಕೊಂಡಿದೆ ನೋಡಿ. ಗಿಡ ತುಂಬಾನೇ ಇದೆ. ಇದಕ್ಕಿಂತ ವೈಟ್ ಆಗಿರುತ್ತಲ್ಲ, ಅದು ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಇದಂತಾರೆ ಕಾಪರ್ ಸಲ್ಫೇಟ್. ಅಲ್ಲಿ ಕಡುದು ಬೇಡ ಅಲ್ಲ, ಇಲ್ಲಿಗೆ ತಕ್ಕೋದು ಸಾಕಾಗುದು. ಒಳ್ಳೆ
ಹಾಂ ಉದ್ವಾದ ಈಗ ಓಹೋ ಅದಷ್ಟು ಹೌದೌದು. ಇದು ಮಿಷನ್ ಅಲ್ದನ್ರಿ? ಓ, ಇದ್ರಲ್ಲೇ ಹೊಡಿಯೋದೀಗ? ಆದಷ್ಟು ತಗೊಂಡಿದ್ದೆ ಅಲ್ಲ ಅದು. ಹೌದು. ಇದು ಬ್ಯಾಟ್ರಿ ಇದೆ. ಇದು ಎರಡು ಬ್ಯಾಟ್ರಿ ಅದೇ. ಲಾಸ್ಟ್ ಟೈಮ್ ಇದ್ರಲ್ಲೇ ಹೊಡ್ತಿತ್ತಲ್ದೇನ್ರಿ? ಎರಡನೇ ಸತಿ ಇರೋದು. ಎರಡು ಪಂಪ್ ಆಗಿತ್ತು. ಎರಡನೇ ಸತಿ ಇದೆ. ಇದು ನಿಮಗೆ ಪಾಸ್ ಬೇಕಾದ್ರೆ ಪಾಸ್ ಮಾಡ್ಕೊಂಬ ಗೊತ್ತಿದ್ದು ಹದ ಮುದ್ದೆ ಹಾರಿದ್ರೆ ಹದ ಮಾಡಕ್ ಗೊತ್ತಿದ್ದಿದ್ದೆ. ಕಪ್ಪು ಇದು ಜಾಸ್ತಿ ಆದ್ರೆ ಹಿಂಗೆ, ಸ್ವಲ್ಪ ಕಡಿಮೆ ಆದ್ರೆ ಹಿಂಗೆ. ಗಣಪತಿಗೆ ಎಷ್ಟು ವರ್ಷ ಆಯ್ತ್ರಿ ಬಪ್ಪಲ್ ಹಿಡಿದು? 4 ವರ್ಷ. ನಮ್ದು ಇದು 6 ವರ್ಷ ಆಯ್ತು. 5 ವರ್ಷ ಆಯ್ತಾರ? 5 ವರ್ಷ ಆಯ್ತು. 5 ವರ್ಷ ಅಂತ ಆಯ್ತು. ನಮ್ಮನೆ ಕಾಯಿ ಮದ್ದು ಹೊಡಿಲ್ ಬತ್ತ. ಹನುಮಂತ ಮಾಡಿರಿ. ಹೇಳಿದ್ದ ನನ್ಗೆ ಹೌದು. ಯಾರು ಬೇಡ, ಅದಕ್ಕೊಬ್ರು ಪಂಪ್ ಹೊಡೋದು. ಒಂದಿನ ಫುಲ್ ಬತ್ತಾ? ಬೆಸ್ಟ್ ಹಂಗಂದ್ರೆ ಇದು. 6 ತಾಸು ಹೊಡಿತೆ. 6 ತಾಸು 7 ತಾಸು ಹೊಡೆದ್ರೆ 7 ತಾಸು ಹೊಡ್ತೀವಲ್ಲ ಚಾರ್ಜ್. 7 ತಾಸು ಬತ್ತಾ? ಹೇಳಿದ್ದಾರೆ. ಒಂದು ಸತಿ ಹೊಡೋದು ಆವಾಗ ಅಷ್ಟೇ 6 ತಾಸು ಮೇಲೆ ಅಷ್ಟೇ. ಇದೆಲ್ಲ ಕರ್ಕೊಂಡಾದ್ಮೇಲೆ ಇದಕ್ಕೆ ಗಮ್ ಹಾಕೋದಾ? ಇದಕ್ಕೆ ಹಾಕೋದು. ಹಂಗಾಗಿ ವಿಡಿಯೋ ಇದು ಸುಣ್ಣ ಅಲ್ದೇನ್ರಿ? ಇಲ್ಲಿಟ್ರೆ ಸಾಕು. ಈಗ ಆವತ್ತು ಅಲ್ಲಿ ಇಡುದು ಇಲ್ಲಿ ಇಡುದು ಎಲ್ಲ ಇಲ್ಲ. ಉದ್ದದೆ ಚಲೋ ಆಯ್ತಲ್ಲ ಅಲ್ಲಿಗೆ. ಮೊದಲೇನು ಮಾಡ್ತಿದ್ದ ಅಂದರೆ 2 ಅಂತೂ ಪಂಪ್ ಬೇಕಾಗ್ತಿತ್ತು. ಅಂದರೆ ಸುಮಾರು ಜನನೂ ಹಿಡಿತಿತ್ತು ಒಬ್ಬರು ಪಂಪ್ ಹಾಕಲೆ ಮತ್ತು ಮದ್ದು ಹೊಡಿಯೋಕ್ಕೆಲ್ಲ. ಬಟ್ ಈಗೇನಿಲ್ಲ, ಅದೊಂದು ಮಿಷನ್ ಇದ್ರೆ ಸಾಕು, ಒಂದು 7 ತಾಸು ಬರ್ತದೆ, ಆರಾಮ್ಸೆ ಹೊಡಿಬೋದು ಅದನ್ನ. 2 ಬ್ಯಾಟ್ರಿ ಚಾರ್ಜಿಂಗ್ ಮಾಡೋದು. ಮತ್ತು ಇದು ಪೈಪ್ ನೋಡ್ತಿರ್ಬೋದು, ಇಡೀ ಫುಲ್ ತೋಟದವರೆಗೂ ಅಲ್ಲಿವರೆಗೂ ಫುಲ್ ಉದ್ದ ಇದೆ ಪೈಪು. ಮಿಷನ್ ಅಲ್ಲಿ ಇಟ್ಕೊಂಡು ಹಿಂಗೆ ಹೊಡಿಯೋದು ಹಂಗೆ ಹೊಡಿಯೋದು ಇಲ್ಲೇ ಇಲ್ಲ, ಆರಾಮ್ಸೆ ನಾವು ಹೊಡಿಬೋದು ಇಡೀ ತೋಟದವರೆಗೂ. ಪೈಪು ಆರಾಮಾಗಿ ಸೀದಾ ಮಾಡ್ಕೊಂಡ್ರೆ ಆಯ್ತು. ಇದನ್ನ ಗಮ್ ಹಾಕಿ ಕರಡ್ತಾ ಇದ್ದಾರೆ. ಹಾಂ, ನೀರು ಒಂದ್ಸಲ ಕರಡ್ಕೊಂಡ್ರೆ ಓಕೆ. ಇಲ್ಲಿ ಬಕೆಟಲ್ಲಿ ಇಟ್ಕೊಂಡಿದ್ರಲ್ಲ ಅದನ್ನ ಹಾಕಿದ್ರಾ? ಒಂದು ಕ್ವಿಂಟಲ್ ಅವರು 10 kg ತಕೊಂಡ್ರೆ ನಮ್ಮ ಹೆಸರು ಮೇಲೆ ತಕೊಂಡ್ರೆ ಅವರು ಬೇರೆ ಕೊಡುತ್ತೆ ಹಾಕೊಡಿ.
ಸಾಕು, ಅಷ್ಟು ತೊಂದ್ರೆ ಇಲ್ಲ. ಎಲ್ಲಿ ಇಲ್ಲ ಅಂದ್ರೆ ಅಷ್ಟೇ ನೋಡ ಪೇಚ್ ಹಾಕಿ ನೋಡ್ತೆ. ಇದೆಂತ ನೋಡೋದು? ಪೇಚ್ ಸರಿ ಆಗ್ತದೆ ಹೇಳಿ. ಹಾಂ ಹಾಂ. ಸಾಕು. ಗಮ್ ಹಾಕೋದು. ಮದ್ದೆಲ್ಲ ಹಿಡ್ಕೊಳ್ಳಿ ಹೇಳಿ ಹಾಕೋದಾ? ಸ್ಪ್ರೆಡ್ ಆಗಲಿ, ಸ್ಪ್ರೆಡ್ ಆಗವು. ಹಾಂ. ಹೊಟ್ಟೆ ಬೀಳ್ಸಾಕ್ಬಿಟ್ಟೇನ? ಮಾಡ್ಲಕ್ಕ ಅದ್ರಲ್ಲಿ ಕಡಿಮೆ ಬೇಕಂದ್ರೆ ಕಡಿಮೆ. ಹಾಂ ಹಾಂ ಹಾಂ. ಈಗ ನೀರು ಖಾಲಿ ಆಯ್ತು ಅಂದರೆ ತಾನೇ ಆಫ್ ಆಗೋಗ್ತು. ಬೇಗ ಮುಗಿದು ಹೋಗ್ತದೆ ಮತ್ತೆ.
ಎರಡು ಪೈಪಲ್ಲೂ ಹೋಗ್ತಾ ಇದ್ದು. ಇನ್ನ ಹೊಡಿಬೇಕು ಕೆಲವರು. ಫುಲ್ ಆಯ್ತಾ ಎರಡು ಪೈಪ್ ಈಗ? ಅಡುಗೆಗೂ ತಯಾರಿ ಮಾಡ್ಕೊತಾ ಇದ್ದೀನಿ. ಇವತ್ತು ಮೊಗೆಕಾಯಿ ಹುಳಿ ಮಾಡೋಣ ಅಂತಂದು ಮೊಗೆಕಾಯಿ ಹುಳಿ ತಂಬ್ಳಿ ಅನ್ನಕ್ಕೆ ಇಟ್ಟಿದ್ದೀನಿ. ಸಿಂಪಲ್ಲು, ಇಷ್ಟೇ ಮಾಡೋದು. ನಮ್ಮ ಎಲ್ಲ ಕಡೆನೂ ಇಷ್ಟೇ. ಅಥವಾ ಏನಾದರೂ ಸ್ವೀಟ್ ಏನಾದ್ರು ಮಾಡಿದರೆ ಹಾಕಿ ಕೊಟ್ಬಿಡೋದು. ಮತ್ತು ನನ್ನ ಮಗನಿಗೆ ಬೀಟ್ರೂಟ್ ಅಂದರೆ ತುಂಬ ಇಷ್ಟ. ಸೊ ಅವನಿಗೆ ಬೀಟ್ರೂಟ್ ಪಲ್ಯ ಮಾಡೋಣ ಅಂದ್ಕೊಂಡು ಇಟ್ಟಿದ್ದೀನಿ. ಆಮೇಲೆ ನಾನು ಒಂದು ಸ್ವಲ್ಪ ಕಾಳನ್ನು ಬೇಯಿಸ್ಕೊಂಡಿದ್ದೀನಿ. ಸೊ ಇಷ್ಟು ಮಾಡಿಬಿಟ್ರೆ ಅಡುಗೆ ಕೆಲಸ ಮುಗ್ದಂಗೆ ಈಗ. ಸೊ ಕುಕ್ಕರ್ ಇಟ್ಟಿದ್ದೀನಿ. ಈಗ ಬೇಗ ಒಂದು 12 ಲೀಟ್ರ್ ಕುಕ್ಕರು, ಬೇಗ ಆಗಿಬಿಡುತ್ತೆ. ಬಾಕ್ಸ್ ಇಟ್ಬಿಟ್ರೆ ಆಯಿತು. ಸೊ ಈ ಕಡೆ ಪಾಪುಗೆ ಇಟ್ಟಿದ್ದೀನಿ ಅನ್ನಕ್ಕೆ. ಅವನಿಗೆ ಸ್ವಲ್ಪ ಮೆತ್ತಗಾಗಬೇಕು, ಇಲ್ಲ ಅಂದ್ರೆ ತಿನ್ನೋದಿಲ್ಲ ಅವನು. ಈಗ ಮೊಗೆಕಾಯಿ ಎಲ್ಲ ಹೆಚ್ಕೊಂಡಿದ್ದೀನಿ. ಈರುಳ್ಳಿ, ಮೊಗೆಕಾಯಿ, ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಬಿಟ್ರೆ ಆಯಿತು. ರುಬ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ಕರೆಂಟ್ ಯಾವಾಗ ಹೋಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಮಳೆಗಾಲ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಗಾಳಿ ಬೀಸ್ತವಂತೂ ಕರೆಂಟ್ ತೆಗೆದು ಬಿಡ್ತಾರೆ. ಈಗ ಹುಳಿ ಒಂದು ಮಾಡಿಬಿಟ್ರೆ ಆಯ್ತು ಕೆಲಸ ಎಲ್ಲ. ಸೊ ಇನ್ನೊಂದ್ಸಲ ಏನಾದರೂ ಗೊತ್ತಿಲ್ಲ, 12 ಗಂಟೆಗೆ ಒಂದ್ಸಲ ತಿಂಡಿಗೆ ಬರ್ಬೋದು. ಸೊ ಬಂದರೆ ದೋಸೆ ಏನಾದರೂ ಎರ್ಕೊಳ್ಳೋಣ ಅಂತ ಅಂದು ಚಟ್ನಿನೂ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತೆ ಮೋಡ ಹಾಕ್ಕೊಂಡಿದ್ದು. ಯಾವಾಗ ಮಳೆ ಬರುತ್ತೋ ಯಾವಾಗ ಬಿಸಿಲು ಬರುತ್ತೋ ಅಂತಲೇ ಗೊತ್ತೇ ಆಗೋದಿಲ್ಲ. ಬೆಳಗ್ಗೆ ನೋಡಿದರೆ ಒಂದು ತಕ್ಕ ಮಟ್ಟಿಗೆ ಬಿಸಿಲಿತ್ತು. ಮಳೆಗಾಲ ಆಗಿರೋದ್ರಿಂದ ತಕ್ಕ ಮಟ್ಟಿಗೆ ಬಿಸಿಲಿತ್ತು. ಮಳೆ ಬರಲ್ಲ ಅಂತಲೇ ಅಂದ್ಕೊಂಡಿದ್ವಿ. ಸೊ ಮತ್ತೆ ಮದ್ದು ಹೊಡಿಯೋಕ್ಕೆ ಶುರು ಮಾಡಿದರು. ಸ್ವಲ್ಪ ಒಂದು ಮಿನಿಮಮ್ ಅಂದರೂ ಒಂದು 6 ತಾಸರು ಕಳಿಬೇಕಂತೆ ಮದ್ದು ಹೊಡೆದಾದ್ಮೇಲೆ. ಸೊ ಮದ್ದು ಹೊಡಿತಾನೇ ಇದ್ದರು. ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಮಳೆ ಬರೋಕ್ಕೆ ಶುರು ಆಯಿತು. ನೋಡ್ತಿರ್ಬೋದು ಸಿಕ್ಕಾಪಟ್ಟೆ ಮೋಡ ಆಗಿತ್ತು. ಸೊ ಹೀಗೆಲ್ಲ ಆಗ್ಬಿಟ್ರಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಹಿಂಗಾಗ್ಬಿಟ್ರಂತೂ ಸಿಕ್ಕಾಪಟ್ಟೆ ಬೇಜಾರು. ಮದ್ದು ಹೊಡೆದಿದ್ದು ವೇಸ್ಟ್ ಆಗಿಬಿಡುತ್ತೆ. ತೋರಿಸ್ತೀನಿ ಎಷ್ಟು ಮೋಡ ಹಾಕ್ಕೊಂಡಿದೆ. ಫುಲ್ ಮೋಡ. ಅದು ಮಳೆ ಬರೋ ಸೌಂಡ್ ಕೇಳಬೇಕು. ಈಗಲೂ ಸುಮ್ಮನೆ ಅಂತಂದು ಜೋರು ಒಂದ್ಸಲ ರಪ್ಪನೇ ಬಂದುಬಿಡುತ್ತೆ.
ಇದೇ ಥರ ಆಗ್ಬಿಟ್ರಂತೂ ಮದ್ದು ಹೊಡೆದು ಆಗೋದಿಲ್ಲ, ಕೊಳೆನೂ ಬೇಗ ಬೇಗ ಬಂದ್ಬಿಡುತ್ತೆ. ಇಲ್ಲಿರೋದೇ ಒಂಥರ ಖುಷಿ ನನಗೆ. ಗೊಂಬೆ ಓನಮ್ಮ ಬರ್ರಿ. ಎಂತ ಮಾಡಿದ್ದೆ ನೀನು? ಕಾಯಿ ಸುಲ್ಸೋರು ಕರಿಯೋದೇ ಬೇಡ. ಇವಳಿಗೆ ಇಲ್ಲುಡಿ ಕಾಯೆಲ್ಲ ಸುಲಿದು ಬಿಟ್ಟಾಳೆ ಅಲ್ಲನೇ. ಏ ಶಾಣಿ ಬರ್ತೀಯ ನೀನು? ಜಂಪ್ 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 ಜಂಪ್. ಗೊಂಬೆ ಗೊಂಬೆ ಓನಮ್ಮ. ಅವಳಿಗೆ ಮೊದಲೆಲ್ಲ ಒಳಗೆ ಇಟ್ಕೊಂಡಿದ್ದಾಗಿತ್ತು. ಸಿಕ್ಕಾಪಟ್ಟೆ ಈಗ ಕೂದಲು ಉದುರ್ತಾ ಇರೋದ್ರಿಂದ ಇಲ್ಲಿ ಹೊರಗಡೆ ಕಟ್ಟಾಕಿದ್ದೀವಿ. ಸೊ ಸಿಕ್ಕಾಪಟ್ಟೆ ಅವಳಿಗೆ ಬೇಜಾರು. ಹೆಂಗೆ ಮಾಡ್ತಾಳೆ ಅಂದರೆ ಬಿಡು 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 ಅಂತ ಹೇಳ್ತಿರ್ತಾಳೆ. ಓನಿ ಈಗ ನೋಡಿ ನಾ ಈ ಕಡೆ ಬಂದರೆ ಸಾಕು ಬೊಗಳಕ್ಕೆ ಶುರು ಮಾಡ್ತಾರೆ. ಗೊಂಬೆ ಓಯ್ ಬಿಡ್ಬೇಕಾ ನಿನ್ನ? ಇದಾವೇನೆ ನಿನ್ನ. ಟಾಟಾ ಬರ್ತೀಯ ನೀನು? ಗೊಂಬ ಈ ಗೊಂಬೆ ಈ ಶಾಣಿ ನೋಡಿದ. ಟಾಟಾ ಗೊಂಬೆ ಟಾಟಾ. ನಾ ಇಲ್ಲಿ ಬಂದು ಹೇಳಿಲ್ವಾ? ನಾವು ಇಲ್ಲಿ ಏನಾದರೂ ಮಾತಾಡ್ಸಿದ್ರೆ ಅವಳಿಗೆ ಬೇಜಾರು ಬಂದುಬಿಡುತ್ತೆ. ಅಷ್ಟೇ ಅಲ್ಲ, ನನ್ನ ಕಣ್ಣು ಕೂಡಲೇ ಹಿಂಗೆ ಮಾಡ್ತಾಳೆ. ನನ್ನ ಜೊತೆಗೆ ಆಟ ಆಡು. ದಿನ ಏನಾಗ್ತಿತ್ತು ಅಂದರೆ ವಾಕಿಂಗ್ ಎಲ್ಲ ಹೋಗ್ತಿದ್ವಿ, ಇಲ್ಲೇ ವಾಕಿಂಗ್ ಎಲ್ಲ ಆಡ್ತಿದ್ವಿ. ಬಟ್ ಅವಳಿಗೆ ಈ ಮಳೆಗಾಲದಲ್ಲಿ ತುಂಬ ಕೂದಲಿರುತ್ತಲ್ಲ, ಇಲ್ಲಿ ಇದಕ್ಕೆ ಫುಲ್ಲ ರ್ಯಾಷಸ್ ಆಗಿ ತ್ರಾಸಾಗ್ಬಿಡ್ತು. ಇಲ್ಲಿ ನೋಡಿ ಕಾಯಿ ಸುಲಿಯೋರು ಕರಿ. ಏನೇ ನೀನೇ ಸುಲಿತೀಯಾ? ಏ ಶಾಣಿ ಬಿಡು 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 ಬಿಡೋದ್ನ. ಐ ಜಾಣೆ ಮೊದಲು ತಂದಾಗ ಇದಕ್ಕೆ 2 ಹಲ್ಲೇ ಇರಲಿಲ್ಲ ಪಾಪ. ಈಗ ಕಾಯಿ ಸುಲಿತಾ ಇದೆ. ಏ ಶಾಣಿ ನೋಡಿ ಮತ್ತೆ ಈ ಕಡೆ ಬಂದರೆ ಮತ್ತೆ ಬೊಗಳಕ್ಕೆ ಶುರು ಮಾಡ್ತಾಳೆ. ಟಾಟಾ ಗೊಂಬೆ ಗೊಂಬೆ ಬಾಯ್. ಚಿತಾ ಹೇಳಲಿಲ್ವಾ ಅವಳಿಗೆ? ನಾ ಇಲ್ಲಿ ಬಂದರೆ ಸಾಕು ಇವ್ರನ್ನೆಲ್ಲಿ ಮಾತಾಡ್ಸ್ತೀನಿ ಅಂತ ಅಂದು ಅವಳನ್ನೇ ಮಾತಾಡ್ಸ್ತಾ ಇರಬೇಕು. ಸಣ್ಣ ಮಗು ಇದ್ದಾಗಿಂದಲೇ ತಂದಿರೋದು. ಒಂದು 3 ತಿಂಗಳಾಗಿತ್ತು ಅವಳು ತಂದಾಗ. ಎಷ್ಟು ಚಿಕ್ಕವಳಿದ್ಲು ಅಂದರೆ ಈಗ ನೋಡಿ ಎಷ್ಟು ದೊಡ್ಡವಳಾಗ್ಬಿಟ್ಟಾಳೆ. ಗೊಂಬೆ ಗೊಂಬೆ ಗೊಂಬೆನಾ ನೀವು? ನಮ್ಮನೆ ಪುಟ್ಟ ಗೊಂಬೆ, ಜಾಣ ಗೊಂಬೆ ಇದು. ಇಲ್ಲಿ ನೋಡಿ. ಏ ಬಿಲ್ಲಿ ಬಿಲ್ಲಿ ಪೆಗ್ರಿ ಬೇಕಾ ನಿಂಗೆ? ಬಿಲ್ಲಿನೂ ಮಾತಾಡ್ಸ್ಬೇಕಂತೆ. ಹೆಂಗೆ ಮಾಡ್ತಾರೆ? ಛೇ ಮಳೆ ಬಂದೇ ಬಿಡ್ತು. ಮದ್ದು ಹೊಡಿತಾ ಇದ್ರು, ಮತ್ತೆ ಮಳೆ ಬರೋಕ್ಕೆ ಶುರು. ಸ್ವಲ್ಪ ಹೊತ್ತು ನಿಲ್ಲಪ್ಪ ಅಂತ ಅನಿಸ್ಬಿಡುತ್ತೆ. ಏನೇ ಏನು ಅಣ್ಣ ಎಲ್ಲಿ? ಗೊಂಬೆ ಅಣ್ಣ ಎಲ್ಲೇ? ಅವಳಿಗೆ ಏನಾದರೂ ಜೋರು ಮಾಡಿದರೆ ಸಾಕು, ಜೋರು ಮಾಡಿದರೆ ಸಾಕು ಪಾಪಚ್ಚಿ ಥರ ಮಾಡಿಬಿಡ್ತಾಳೆ. ಈಗ ನನ್ನ ಮೊಬೈಲಲ್ಲಿ ನೋಡ್ತಾ ಇದ್ದಾಳೆ ನನ್ನ ತೋಟದ ಉನಿ ಶಾಡಿ ಗೊಂಬೆ.
ಇವತ್ತು ಸಂಜೆಗೆ ಇವತ್ತಿನ ಬ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಹೋದ್ರು ಈಗ ಆಲ್ರೆಡಿ ಟೀ ಮತ್ತು ಸ್ವಲ್ಪ ಅವಲಕ್ಕಿ ಇದೆಲ್ಲ ಕೊಟ್ಟಿದ್ದಾಗಿತ್ತು. ಸೊ ತಿನ್ಕೊಂಡು ಹೋದರು. ಮತ್ತೆ ನಾಳೆನೂ ಇದೆ. ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ಈ ಥರ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕು ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಿ ಅಂದಮೇಲೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಒಳ್ಳೊಳ್ಳೆ ಫಾರ್ಮಿಂಗ್ ಟಿಪ್ಸ್ ಆಗಿರ್ಬೋದು ಅಥವಾ ಒಳ್ಳೊಳ್ಳೆ ರೆಸಿಪಿ ಆಗಿರ್ಬೋದು, ಟ್ರೆಡಿಷ್ನಲ್ ರೆಸಿಪಿ ಆಗಿರ್ಬೋದು, ಹೀಗೆ ನಿಮ್ಮೆಲ್ಲರ ಜೊತೆಗೂ ಶೇರ್ ಮಾಡ್ಕೊಳ್ತೀನಿ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಲವ್ ಯು.